ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು. ಅವರು ಹಾಲಿನಷ್ಟೇ ಪರಿಶುದ್ಧವಾಗಿದ್ದಾರೆ. ಮುಡಾ ಪ್ರಕರಣದಿಂದ ಆರೋಪ ಮುಕ್ತರಾಗಿ ಹೊರಬರಲಿದ್ದಾರೆ ಅಂತ ಹೇಳಿ ಸಂಸದರಾದ ಶ್ರೇಯಸ್ ಪಟೇಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಸುಳ್ಳು ಎಂದಿಗೂ ಕೂಡ ಕ್ಷಣಿಕ, ಕೊನೆಗೆ ಉಳಿಯುವಂಥದ್ದು ಸತ್ಯ ಮಾತ್ರ. ರಾಜ್ಯ ಹೈಕೋರ್ಟ್ ನೀಡಿರುವಂಥ ಆದೇಶ, ನಾವೆಲ್ಲರೂ ಕೂಡ ಇದಕ್ಕೆ ಬದ್ಧರಾಗಿದ್ದೇವೆ. ಸಿದ್ದರಾಮಯ್ಯ ಅವರು ಆರೋಪದಿಂದ ಮುಕ್ತರಾಗಿ ಹೊರಬರ್ತಾರೆ ಅನ್ನುವಂಥ ಭರವಸೆ ರಾಜ್ಯ ಹಾಗೂ ದೇಶದ ಜನರಿಗೆ ಇದೆ ಅಂತ ಹೇಳಿದರು. ಅವರ ವಿರುದ್ಧ ಸಿಬಿಐ ಸೇರಿದಂತೆ ಯಾವುದೇ ರೀತಿಯಾದಂಥ ತನಿಖೆ ಮಾಡಿದ್ರೂ ತಪ್ಪಿತಸ್ಥರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವ ಅವರು, ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು? ವಿಪಕ್ಷದವರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದನ್ನು ಸರಿ ಮಾಡಿಕೊಳ್ಳದೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವಂಥ ನೈತಿಕತೆ ಅವರಿಗೆ ಇಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸತ್ಯ ಯಾವತ್ತಿದ್ದು ಒಂದು ಕ್ಷಣಿಕ ಅಲ್ಲ, ಸುಳ್ಳು ಯಾವತ್ತಿದ್ರೂ ಒಂದು ಕ್ಷಣಿಕ, ಸುಳ್ಳು ಆರೋಪ ಯಾವತ್ತಿದ್ರು ಕ್ಷಣಿಕ, ಕೊನೆಗೆ ಉಳ್ಕೊಳ್ಳೋದೇ ಸತ್ಯ. ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ನಮಗೆ ತೀರ್ಪು ಕೊಟ್ಟಿದ್ದಾರೆ, ಖಂಡಿತವಾಗಿ ತೀರ್ಪಿಗೆ ತಲೆಬಾಗ್ತೀವಿ. ಆದರೆ ನಮ್ಮೆಲ್ಲರಿಗೂ ಭರವಸೆ ಇದೆ, ಇಡೀ ರಾಜ್ಯ ಇಡೀ ದೇಶ ಜನತೆಗೆ ಭರವಸೆ ಇದೆ. ಒಂದು ಏನಂತ ಹೇಳ್ತಾರೆ, ಯಾವುದೇ ರೀತಿ ಆರೋಪಗಳಿಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಹೊರಗಡೆ ಬರ್ತಾರೆ. ಯಾವುದೇ ರೀತಿ ಹಂತ ತನಿಖೆ ಆಗಲಿ, CBI ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆ ಆದರೂ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯ ತಪ್ಪಿಲ್ಲ. ಅದರಲ್ಲಿ ಅವರು ಏನು ಹೇಳ್ತಾರಲ್ಲ, ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯ ಆರೋಪಗಳನ್ನು ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಬರ್ತಾರೆ. ಯಾವ ವಿಷಯಕ್ಕೆ ರಾಜೀನಾಮೆ ಕೊಡ್ತಾರೆ, ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ? ಫಸ್ಟು ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದ್ದು ಮಾಡ್ಕೊಳಕ್ಕೆ ಎಷ್ಟು ಹಗರಣಗಳು ಮಾಡಿಲ್ಲ, ಎಷ್ಟು ಹಗರಣ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ? ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ. ಅದೆಲ್ಲ ಶುದ್ಧ ಸುಳ್ಳು. ನಾವೆಲ್ಲರೂ ಸಂಸದರು, ಶಾಸಕರೆಲ್ಲ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲ್ಲಿ ಬಿಗಿದ್ದೀವಿ, ಅವ್ರ ಜೊತೆ ಇರ್ತೀವಿ. ಅದರಲ್ಲಿ ಪ್ರೂವ್ ಆದ್ರೆ ತಾನೆ, ಸಾಬೀತಾದ್ರೆ ತಾನೆ. ಸಾಬೀತನ್ನೋ ಪ್ರಶ್ನೆನೆಲ್ಲ ಸಾಬೀತಾಗೋದೇ ಇಲ್ಲ. ಅದು ನಮಗೆಲ್ಲ ಭರವಸೆ ಇದೆ. ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕರು, ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು. ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅದಕ್ಕೆ ಯಾವುದೇ ರೀತಿ ಬೆಲೆ ತರಬೇಕಾಗಿಲ್ಲ. ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.